ಯತ್ನಾಳ್ ಹಿಂದೂ ಹುಲಿ ಅಲ್ಲ ಕಾಮಿಡಿ ಪೀಸ್. ಬಿಜೆಪಿ ಕಾಮಿಡಿಗೆ ಯತ್ನಾಳ್ ಬಳಕೆ ಮಾಡಿಕೊಳ್ತಾ ಇದೆ. ಯತ್ನಾಳ್ ಬಗ್ಗೆ ವಿಜಯಾನಂದ ಕಾಶ್ಯಪನವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬೇರೆ ಸಮಾಜದವರನ್ನ ಬೈಯೋದೇ ಯತ್ನಾಳ್ ಕೆಲಸವಾಗಿದೆ. ಇವರು ಹಿಂದೂ ಹುಲಿ ಅಲ್ಲ ಕಾಮಿಡಿ ಪೀಸ್ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಬಿಜೆಪಿಗೆ ಸೋಲಿನ ಭೀತಿ ನೈತಿಕತೆ ಅನ್ನೋದೇ ಇಲ್ಲ. ಅಶ್ವವೇಗ ನ್ಯೂಸ್ಗೆ ವಿಜಯಾನಂದ ಕಾಶ್ಯಪನವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಪಂಚಮಸಾಲಿ ಸಮುದಾಯದ ವ್ಯಕ್ತಿಯೇ ಅಲ್ಲ. ಪಂಚಮಸಾಲಿ ಸಮುದಾಯದವರು ವಿಭೂತಿ ಹಚ್ಕೊಳ್ತಾರೆ. ಯತ್ನಾಳ್ ವಿಭೂತಿಯನ್ನ ಹಚ್ಚಲ್ಲ, ಬದಲಾಗಿ ನಾಮ ಹಾಕ್ತಾರೆ. ಹೀಗಾಗಿ ಯತ್ನಾಳ್ DNA ಪರೀಕ್ಷೆ ಮಾಡಿಸ್ಬೇಕು. ನಾನು IPL ಸಿನಿಮಾ ಯಾವುದಾದ್ರೂ ಟಿಕೆಟ್ ಕೇಳ್ತೀನಿ, ಅದನ್ನ ಕೇಳೋದಕ್ಕೆ ನೀನು ಯಾರು ಅಂತ ಹೇಳ್ಬಿಟ್ಟು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಮಿಡಿ ಪೀಸ್ ಅಂತೆ. ಪ್ರಾಣೇಶ್ ಅವರಿಗೆ ಕರೆಸಿ ಹಾಗೆ ಕಾಮಿಡಿ ಮಾತನಾಡಕ್ಕೆ ಹೇಳ್ತಾರೆ. ಹಾಗೆ ಯತ್ನಾಳ್ ಅವರ ಬಿಜೆಪಿ ಪಕ್ಷದವರು ಕೂಡ ಕಾಮಿಡಿ ತರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯತ್ನಾಳ್ ಬಗ್ಗೆ ವ್ಯಂಗ್ಯವಾಡ್ತಾ ಇದ್ದಾರೆ. ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪನವರ ಹೇಳ್ತಾ ಇರುವಂಥದ್ದು. ಅಶ್ವವೇಗ ನ್ಯೂಸ್ನೊಂದಿಗೆ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ವಿಜಯಾನಂದ ಕಾಶ್ಯಪನವರ. ಬೇರೆ ಕೋಮಿನ ಸಮಾಜವನ್ನ ಬೈಯೋದೇ ಇವರಿಗೆ ಕೆಲಸ ಆಗಿದೆ. ಹಿಂದೂ ಹುಲಿ ಅಲ್ಲ, ಅವರು ಕಾಮಿಡಿ ಪೀಸ್. ಬಿಜೆಪಿಗೆ ಒಂದು ರೀತಿಯಾಗಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದವರನ್ನ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ. ಅಂದ್ರೆ ಸೋಲಿನ ಭೀತಿ ಇದೆ, ಬಿಜೆಪಿ ಪಕ್ಷಕ್ಕೆ ನೈತಿಕತೆನೇ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಕಳೆದ ದಿನ ನಡೆದಂತಹ ಬಿಜೆಪಿ ಪಕ್ಷದ ಪಂಚಮಸಾಲಿ ಮುಖಂಡರ ಸಭೆ ಬಗ್ಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಅಲ್ಲಿ ಯಾರು ಪಂಚಮಸಾಲಿ ಮುಖಂಡರು ಇದ್ದಾರೆ, ಯಾರು ಇಲ್ಲ, ಪಕ್ಷದಿಂದ ಉಚ್ಚಾಟಿತಗೊಂಡಂತಹ ವ್ಯಕ್ತಿಯನ್ನ ಕರೆಸ್ಕೊಂಡಿದ್ದಾರೆ ಅಂತ ಕೂಡ ವ್ಯಂಗ್ಯವಾಡ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗ ಪಂಚಮಸಾಲಿ ಮುಖಂಡರ ಸಭೆ ನಡೆಯುತ್ತಿದ್ದು, ಪಂಚಮಸಾಲಿಯ ಸಭೆ ಎರಡು ಪಕ್ಷದವರು ತಮ್ಮದೇ ಆದಂತಹ ಒಂದು ಪ್ರಚಾರ ತಂತ್ರ ಮಾಡ್ತಿದ್ದಾರೆ. ಈಗ ನಮ್ಮೊಂದಿಗೆ ಏನು ಪಂಚಮಸಾಲಿಯ ಮುಖಂಡರು ಮತ್ತು ಲಿಂಗಾಯತ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪನವರು ಇದ್ದಾರೆ. ಕಳೆದ ದಿನ ಬಿಜೆಪಿ ಪಂಚಮಸಾಲಿ ಸಭೆ ನಡೀತು. ಅದರ ಬಗ್ಗೆ ಜೊತೆಗೆ ಇಲ್ಲಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಏನೆಲ್ಲ ತಂತ್ರ ಮಾಡ್ತಿದೆ, ಅವರ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್, ಈ ಚುನಾವಣೆಯಲ್ಲಿ ಈ ಪಂಚಮಸಾಲಿ ಸಮಾಜ ಮುಖಂಡದ ಸಭೆ ನಡೀತು ನಿನ್ನೆ ದಿವಸ. ಅಲ್ಲಿ ಸಮಾಜದ ಪ್ರಮುಖರೇನು ಬಿಜೆಪಿಗೆ ಬೆಂಬಲಿಸ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನೀವೇನ್ ಹೇಳ್ತೀರಿ? ನೋಡಿ, ಅದು ಒಂದು ಯಾವುದೇ ಅರ್ಹತೆ ಇಲ್ಲಾರ್ದಂಥದ್ದು ಒಂದು ಸಭೆ. ಅದು ಅಲ್ಲಿ ಕೇವಲ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಇಲ್ಲ, ಅಲ್ಲಿ ಮುಖಂಡರು ಕೂತಿರ್ಬೋದು. ಅವ್ರಿಗೆ ಯಾವ ಪಕ್ಷದಲ್ಲಿ ಅನ್ನೋದು ಆ ಮುಖಂಡರಿಗೆ ಅರಿವಿಲ್ಲ. ಯಾವ ವ್ಯಕ್ತಿನ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡಿದೆ, ಆ ಉಚ್ಚಾಟನೆ ಮಾಡಿದಂಥ ವ್ಯಕ್ತಿನ ಕರ್ಕೊಂಡು ಬಂದು ಇಲ್ಲಿ ಕೆಲವಷ್ಟು ಸಮುದಾಯಗಳನ್ನ ಬೇಯಿಸೋದಕ್ಕಾಗಿ ಕರ್ಕೊಂಡ್ ಬಂದಾರ. ಅದು ಕೆಲವಷ್ಟು ನಾಯಕರನ್ನ, ಕೆಲವಷ್ಟು ಸಮುದಾಯಗಳನ್ನ ಇವತ್ತು ಅವಮಾನ ರೀತಿಯಲ್ಲಿ ಅವರಿಗೆ ಮಾತನಾಡಿ, ಇವತ್ತು ಏನು ಸನ್ಮಾನ್ಯ ವೀರಣ್ಣ ಚರಂತಿಮಠ ಅವರು ಇವತ್ತು ಅವ್ರ ಹಿನ್ನಡೆಯನ್ನ ಕಾಣ್ಕೊಂಡ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಯತ್ನಾಳ್ ಆಗ್ಲಿ, CC ಪಾಟೀಲ್ ಆಗ್ಲಿ, ಅರವಿಂದ್ ಬೆಲ್ಲದಾಗ್ಲಿ ಸಮುದಾಯಕ್ಕೆ ದತ್ತಕ್ಕೇನು ತಗೊಂಡಿಲ್ಲ. ಇವರು ಸಮುದಾಯ ಏನು ಇವ್ರಿಗೆ ಒತ್ತೆ ಆಳ ಅಲ್ಲ. ಈಗ ಅವರು ನಿನ್ನೆ ಭಾಷಣದಲ್ಲಿ ವೇದಿಕೆಯಲ್ಲಿ ಹೇಳಿದ್ರು, ಏನು ನಿಮ್ ಬಗ್ಗೆ ಒಂದು ಆರೋಪ ಮಾಡಿದ್ರು. ಅವ್ರು ಬರೀ ಏನು 20 ಪಟ್ಟ ಹಚ್ಕೊಂಡ್ ಬಂದ್ಬಿಡ್ತಾರೆ, ಸದನದಲ್ಲಿ ಏನು ಮಾಹಿತಿ ನೋಡಲ್ಲ, ಸದನದಲ್ಲೇ ಇರಲ್ಲ ಅವರು. ಈ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಏನು ಚರ್ಚೆನ ಮಾಡಲ್ಲ ಅಂತ ಆರೋಪ ಮಾಡಿದ್ರು. ನೋಡ್ರಿ, ನನಗ್ ಗೊತ್ತಿದೆ, ನನ್ನ ಆತ್ಮಕ್ಕೆ ಗೊತ್ತಿದೆ, ಮತ್ತು ನಮ್ಮ ಸಮುದಾಯದ ಮುಖಂಡರಿಗೆ ಗೊತ್ತೈತಿ ನಾವ್ ಏನ್ ಮಾಡ್ತಾ ಇದೀವಿ ಏನಿಲ್ಲ ಅನ್ನೋದು. ಇವ್ರ ತರ ಡೊಂಗಿ ನಾಟಕವನ್ನ ಆಡುವಂಥದ್ದು ಅಲ್ಲ ನಾನು. ಅದಕ್ಕೆ ಹೇಳ್ತಾರಲ್ಲ, ಹೀರೋ ಕೆನಾಟ್ ಬಿ ಎ ಕಾಮಿಡಿಯನ್ ಕೆನಾಟ್ ಬಿ ಎ ಹೀರೋ ಅಂತ. ಇವನು ಕಾಮಿಡಿಯನ್. ಇವನು ಸಿಳ್ಳಿ ಹೊಡೆಯೋದು, ಚಪ್ಪಾಳಿ ಹೊಡೆಯೋದು, ಇವನಿಗೆ ಅದಕ್ಕೆ ಬರ್ತಾನ. ಇನ್ನೊಬ್ಬರಿಗೆ ಹಲ್ಕಟ್ಟು ಮಾತಾಡಿದ್ರೆ ನಾನು ದೊಡ್ಡ ಹಾಕ್ತೀನಿ ಅಂತ ಅವ್ನ ಭಾವನೆ ಐತಿ. ಈಗ ಪ್ರಾಣೇಶ್ ಬಂದು ಒಂದು ಕಾರ್ಯಕ್ರಮ ಕೊಡ್ತಾರ, ಯಾವುದೋ ಒಂದು ಹಾಲಲ್ಲಿ, ಒಂದು ಭವನದಲ್ಲಿ. ಅಲ್ಲಿ ಬಂದು ಜನ ಏನ್ ಮಾಡ್ತಾರ, ನಕ್ಕ ಚಪ್ಪಾಳಿ ಹೊಡೆದು ಹೋಗ್ಬಿಡ್ತಾರ. ಅಷ್ಟೇ ಇವನ್ ಪರಿಸ್ಥಿತಿ. ಇವತ್ತು ಅದೇ ಆಗೋದಿಲ್ಲ. ಯಾವ ಸಮುದಾಯದವರು ಇವ್ರು ಒತ್ತಿ ಆಳ ಅಲ್ಲ. ಸಮುದಾಯದವ್ರು ನಿರ್ಣಯ ಮಾಡ್ತಾರ ಯಾವ ಸರ್ಕಾರ ಅವ್ರ ಜೊತೆಗಿದೆ, ಯಾವ ವ್ಯಕ್ತಿ ಅವ್ರ ಜೊತೆಗಿದ್ದಾನೆ ಅನ್ನೋದು ಅವ್ರಿಗೆ ಅರಿವು ಐತಿ. ಈಗ IPL ಟಿಕೆಟ್ ಕೇಳ್ತಾರ ವಿಧಾನಸಭೆಯಲ್ಲಿ, ಆದ್ರ ನಮ್ಮ ಸಮಾಜದ ಬಗ್ಗೆ ಏನು ಕಾಳಜಿ ಇಲ್ಲ ಅಂತ. ಇವನ್ ಯಾರ್ರಿ? ನಾನು IPL ಟಿಕೆಟ್ ಕೇಳ್ತೀನಿ, ಸಿನಿಮಾ ಟಿಕೆಟ್ ಕೇಳ್ತೀನಿ. ಇವನ್ ಯಾರ್ರಿ ಮಾತಾಡಕ್ಕ? ಇವನ್ ಮನೆಗೆ ಹೋಯ್ತಾನ? ಏನ್ ಇವ್ರು ರೊಕ್ಕ ಕೇಳಿದ್ನ? ಇವನು ಭಿಕ್ಷಾ ಬಿಡಕ್ ಬಂದಿದ್ದ ಹಿಂದ್ಗೆ MLC
ಆಗ್ಬೇಕಂದ್ರೆ ನನ್ನ ಮನಿ ಮಠ ಇವ್ನಿಗೆ ಅದು ಇಟ್ಟು ಅರಿವು ಇಲ್ಲ ಇವನಿಗೆ. ನಾನು ಇವ್ನ ಮನೆಗೆ ಹೋಗಿದ್ದೆ ಟಿಕೆಟ್ ಕೊಡ್ಸಂತ ನನ್ನ ಹಕ್ಕು ನಾನು ಕೇಳ್ತೀನಿ. ನಾನು ದುಡ್ಡು ಕೊಟ್ಟೆ ತಗೋತೀನಿ ಅಂತ ಹೇಳಿದೀನಿ, ಪುಕ್ಷಟಿ ಕೇಳಿಲ್ಲ ನಾನು. ಇವನ ಹತ್ರ ದುಡ್ಡು ಇರ್ಬೋದು, ತಗೊಂಡು ಕೊಡಿಸ್ಲಿಲ್ಲ. ಕಾರ್ಯಕರ್ತರಿಗೆ ಜನರಿಗೆ ಕೇಳ್ತಾರೆ, ನಮಗೆ ಜನಪ್ರತಿನಿಧಿ ಅಂದ್ಮೇಲೆ ಕೇಳುವಂಥದ್ದು ನನ್ನ ಪದ್ಧತಿ. ಅದು ಆರ್ ಅಶೋಕ್ ಅವರು ಎತ್ತಿದುವಂತ ವಿಷಯ. ಅವರ ಏನು ಉಚ್ಚಾಟಿತ ಪಕ್ಷದ ಒಬ್ಬ ವಿರೋಧ ಪಕ್ಷದ ನಾಯಕ ಎತ್ತಿದ್ದದು ಸದನದಲ್ಲಿ, ನಾನಲ್ಲ. ಅದನ್ನ ಅರಿವಿಟ್ಕೋಬೇಕು. ಇವರೆಲ್ಲ ಮಾತಾಡೋರು ಹುಚ್ಚರಕರ್ ಮಾತಾಡೋದು. ಇವ್ರು ಕಾಮನ್ ಮ್ಯಾನ್ ಅಂತಾರಲ್ಲ, ಆ ಸನ್ಮಾನ್ಯ ವಿಜೇಂದ್ರ ಅವರು, ಆ ತೇಜಸ್ವಿ ಸೂರ್ಯ ಅವರು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಟಿಕೆಟ್ ತಗೊಂಡು ಅವ್ರ ಪಾಪ ಮ್ಯಾಚ್ ನೋಡಕ್ ಹೋಗಂತ ಹೇಳ್ರಿ ಜನರ ಜೊತೆಗೆ ಅರಿವಾಗತ್ತೆ. ಇವ್ರು ಫ್ಲೈಟ್ ಟಿಕೆಟ್ ಹೋಗೋತ್ತೆ, VIP ಬೇಕು, ಅಲ್ಲಿ ಪ್ರೋಟೋಕಾಲ್ ಬೇಕು. ಮತ್ತೆ ಪ್ರೋಟೋಕಾಲ್ ಯಾಕೆ ಕೊಡ್ತಾರೆ ಇವ್ರಿಗೆ? ಜನಪ್ರತಿನಿಧಿ, ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಗೌರವ ಇದೆ, ಸಂವಿಧಾನಾತ್ಮಕ ಒಂದು ಗೌರವ ಇದೆ. ಆ ಗೌರವದ ಅಡಿಯಲ್ಲಿ ನಮ್ಮ ನ್ಯಾಯ ಕೇಳಿದೀವಿ ಅಷ್ಟೇ. ಇದು ಶಾಸಕರಾಗಿರುವಂತ ವಿಜಯಾನಂದ ಕಾಶ್ಯಪ್ಪನವರ ಅಭಿಪ್ರಾಯ. ಆನಂದ್, ಅಶ್ವೇಗ ನ್ಯೂಸ್, ಬಾಗಲಕೋಟೆ.